ಇಲ್ಲಿ ಅವರಿಗೆ ಎದೆ ನೋವು ಇದೆ ಮತ್ತು ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಇದ್ದಾರೆ ಅವರು. ಈಗೂ ಕೂಡ ತಾವು ಒಳಗೆ ಹೋಗಿ ನೋಡ್ಬೋದು, ಅವರು ಒಂದು ಸ್ವಲ್ಪ ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದಾರೆ. ಯಾಕಂದರೆ ಇದು ಮೆಂಟಲ್ ಹ್ಯಾರಾಸ್ಮೆಂಟ್, ಟಾರ್ಚರ್ ಆಗ್ತಾಯಿದೆ ಒಂದು 2-3 ದಿವಸ ಈ ಇಶ್ಯೂಗಳಿಂದ. ಅವರಿಗೆ ಅವ್ರು ತಪ್ಪಿಲ್ಲದರೂ ಕೂಡ ಪೊಲಿಟಿಕಲ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಅವರಿಗೆ ಫ್ರೇಮ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಅಕ್ಕರಿಗೆ ಮಾತಾಡ್ಸಕ್ಕೆ ಹೋಗಿದ್ವಿ ನಾವು ಮನೆಗೆ. ಅಲ್ಲೇ ಪೊಲೀಸರು ಬಂದು ಕೂಡ ಅವ್ರು ಅರೆಸ್ಟ್ ಮಾಡ್ತೇನೆ ಅಂತಂದ್ರೆ ಅಂದ್ಕೊಂಡು ಅಕ್ಕಗೆ ಸ್ವಲ್ಪ ತ್ರಾಸಾಗಿತ್ತು. ಮೊದಲು ಎದೆ ನೋವು ಅಂತೇಳಿ ಅನ್ನತ್ತಿದ್ರು ಅವ್ರು. ನಾವು ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕಂತ ಹೋದ್ವಿ. ನಾವು ಇಕ್ಬಾಲ್ ನವಲೂರು, ಶಾಜಮಾನ್ ಅವರು ಹೋಗಿದ್ವಿ. ಹೋದಾಗ ಅವರು ಬಂದಮೇಲೆ ಪೊಲೀಸರು ಬಂದ್ಬಿಟ್ಟು ನಾವು ಹೋಗ್ದಾಗ ಪೊಲೀಸರು ಬಂದರು. ಪೊಲೀಸ್ ಬಂದ್ಕೊಂಡು ಅವ್ರು ನಾವು ಹಿಂಗೆ ಹೇಳಿದ್ವಿ, ನಾವೇ ಕರ್ಕೊಂಡು ಹೋಗ್ತೀವಿ ದವಾಖಾನಿಗೆ ಅಂತೇಳಿ. ಹಾಗಾಗಿ ಸ್ವಲ್ಪ ಅಕ್ಕಾಗ ತ್ರಾಸಾಗೈತಿ, ಎದೆ ನೋವು ತ್ರಾಸಾಗೈತಿ, BP ಶುಗರ್ ಐತಿ ಮೊದಲಿಂದ. ಹಂಗಾಗಿ ಅವ್ರು ಕರ್ಕೊಂಬಂದೇವಿ, ಇಲ್ಲಿ ಚಿಕಿತ್ಸೆ ಕೊಡ್ಸಾತೇವಿ. ಮುಂದೆ ಡಾಕ್ಟರ್ ನೋಡೋಣ ಹೇಳ್ತೀನಿ ಅಂತ ಹೇಳಿದ್ದಾರೆ. ಒಂದು 2-3 ದಿನ ನೋಡಬೇಕು, ಹಂಗಾಗಿ ಹೇಳಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಸ್ವಲ್ಪ ಕ್ರಿಟಿಕಲ್ ಐತಿ ಈಗ ಅಮ್ಮಂದು. ವೀರೇಶ್ ಕರ್ಕೊಂಬಟ್ರಿ, ಗ್ಯಾರಂಟಿ ಉಪಾಧ್ಯಕ್ಷ. ಅದು ಒಂದು 2:30-3 ಗಂಟೆಗೆ ನಮ್ಗೆ ಒಂದು ಫೋನ್ ಬರುತ್ತೆ. ನಾವು ಕಾರ್ಪೊರೇಷನಲ್ಲಿ ಇರ್ತೀವಿ, ನಾವು ನಮ್ಮ ಇಕ್ಬಾಲ್ ನವಲೂರು ಕಾರ್ಪೊರೇಟ್ರು, ನಮ್ಮ ಕಡ್ಕೊಳ್ಮಠ ವೀರೇಶು ಎಲ್ಲರೂ. ಸೊ ನಮ್ಗೆ ಫೋನ್ ಬಂದ ತಕ್ಷಣ ನಾವು ಅರ್ಜೆಂಟ್ ಅವರು ಸಂಬಂಧಿಕರ ಮನೆ ಒಳಗೆ ಉಳ್ಕೊಂಡಿದ್ದಾರೆ. ಅವರು ಬೇರೆ ದುರ್ಕೊಪ್ಪಲ್ಲಿ ಇದ್ದಾರೆ, ಉಣ್ಕಲ್ ಕಡೆ ಇದ್ದಾರೆ ಅಂಥೇಳಿ ನಮ್ಗೆ ಮಾಹಿತಿ ಬಂದ ತಕ್ಷಣ ಅಲ್ಲಿ ಹೋಗ್ತೀವಿ. ಹೋದ್ಮ್ಯಾಗ ಅಲ್ಲಿ ನಮ್ಗೆ ಹೇಳ್ತಾರೆ ಲಾಸ್ಟ್ 12-1 ಗಂಟೆಗೆ ಅವ್ರು ಏನೋ ನೀರು ಕುಡಿದಿದ್ರು. ಅದಕ್ಕಿಂತ ಮೊದಲು ಅವ್ರು ಏನೂ ಟಿಫಿನು ಕೂಡ ಮಾಡಿಲ್ಲ. ಅವರಿಗೆ ಎದೆ ನೋವು ಇದೆ ಮತ್ತು ಅವರು ಒಂದು ಹಾರ್ಟ್ ಪೇಷಂಟ್ ಇದ್ದಾರೆ. ಅವ್ರ ಹಿಸ್ಟ್ರಿನೂ ಇದೆ, ಹಾರ್ಟ್ ಟ್ರ್ಯಾಕ್ ರೆಕಾರ್ಡ್ ಇದೆ, BP ಶುಗರ್ ಪ್ರಾಬ್ಲಮ್ಮು ಇದೆ. ಹಾಗಾಗಿ ನಾವೇನು ಡಿಸಿಷನ್ ಮಾಡ್ತೀವಿ, ಅವ್ರು ಎಮರ್ಜೆನ್ಸಿ ವಾರ್ಡಲ್ಲಿ ಶಿಫ್ಟ್ ಮಾಡಬೇಕು. KMCಯಲ್ಲಿ ಡಿಸಿಷನ್ ಮಾಡ್ಕೊಂಡು ನಮ್ಮ ಗಾಡಿಯಲ್ಲಿ ಕರ್ಕೊಂಡು ಬರ್ಬೇಕಂತ ಡಿಸಿಷನ್ ಮಾಡ್ತೀವಿ. ಅಷ್ಟರೊಳಗೆ ಕೇಶವಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಹತ್ತಿಯವರು ಮತ್ತು ಅವ್ರ ಇಡೀ ಟೀಮಲ್ಲಿ ಬರುತ್ತೆ. ನಾವು ಅರೆಸ್ಟ್ ಮಾಡಿ ಅವ್ರಿಗೆ ವಶಕ್ಕೆ ಪಡ್ಕೊತೀವಿ ಅಂತ ಹೇಳ್ತಾರೆ. ನಾವೇನು ಹೇಳ್ತೀವಿ, ಈಗ ಮೊದಲು ಅವರು ಆರೋಗ್ಯ, ಅವರು ಹೆಲ್ತ್ ಇಂಪಾರ್ಟೆಂಟ್, ಮೊದಲ ಅದಕ್ಕೆ ಕಾಪಾಡೋಣ. ಆಮೇಲೆ ನೀವು ನಿಮ್ದು ಏನು ಕ್ರಮ ಇದೆ ಅದಕ್ಕೆ ನಾವು ಎಲ್ಲ ಭದ್ರಾದಿ ನಿಂತು ಫೇಸ್ ಮಾಡ್ತೀವಿ, ನೀವು ಮಾಡ್ಕೋಬೋದು ಅಂಥೇಳಿ ಅವ್ರಿಗೆ ಹೇಳಿ. ಸೊ ಅದಕ್ಕೆ ಅವರು ಕೂಡ ಸ್ವಲ್ಪ ಅಬ್ಜೆಕ್ಷನ್ ಮಾಡ್ತಾರೆ. ಮತ್ತು ಆಮೇಲೆ ನಾವು ಅದಕ್ಕೆ ಅಟಕ್ ಬಿದ್ಮ್ಯಾಗ ಆಯ್ತಪ್ಪ ನೀವು ಕರ್ಕೊಂಡು ಹೋಗಿ ನಾವು ನಿಮ್ಮ ಫಾಲೋ ಮಾಡ್ಕೊಂಡೇ ಬರ್ತೀವಿ ಅಂಥೇಳಿ ಒಂದು ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗೆ ನಮ್ಮ ಗಾಡಿ ಒಳಗೆ ಹತ್ತಿಸ್ಕೊಂಡು ನಾವು ನಮ್ಮ ಕಾರ್ಪೊರೇಟರ್ ಸುವರ್ಣ ಅವರಿಗೆ ನನ್ನ ಗಾಡಿ ಒಳಗೆ ನಾನು ಕರ್ಕೊಂಡು ಇಲ್ಲಿ ಬಂದು ಅವರಿಗೆ ಎಮರ್ಜೆನ್ಸಿ ವಾರ್ಡಲ್ಲಿ ಅಡ್ಮಿಟ್ ಮಾಡಿದ್ವಿ. ಇಲ್ಲಿ ಅವರಿಗೆ ಎದೆ ನೋವು ಇದೆ ಮತ್ತು ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಇದ್ದಾರೆ ಅವರು. ಈಗೂ ಕೂಡ ತಾವು ಒಳಗೆ ಹೋಗಿ ನೋಡ್ಬೋದು, ಅವರು ಒಂದು ಸ್ವಲ್ಪ ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದಾರೆ. ಯಾಕಂದರೆ ಇದು ಮೆಂಟಲ್ ಹ್ಯಾರಾಸ್ಮೆಂಟ್, ಟಾರ್ಚರ್ ಆಗ್ತಾಯಿದೆ ಒಂದು 2-3 ದಿವಸ ಈ ಇಶ್ಯೂಗಳಿಂದ. ಅವರಿಗೆ ಅವ್ರು ತಪ್ಪಿಲ್ಲದರೂ ಕೂಡ ಪೊಲಿಟಿಕಲ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಅವರಿಗೆ ಫ್ರೇಮ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಸ್ವಲ್ಪ ಮಾನಸಿಕ ಸಂತುಲನ ಕಳ್ಕೊಂಡು ಈ ಥರ ಅವ್ರದ್ದು ಪರಿಸ್ಥಿತಿ ಆಗಿದೆ. ಅದನ್ನೆಲ್ಲ ಡೀಟೇಲ್ಸ್ ನನಗೂ ಗೊತ್ತಿಲ್ಲ. ಈಗ ನಮಗೆ ಅವರು ಒಂದು ಕಝನ್ ಏನು ಅದಾರಲ್ಲ, ಅವ್ರು ಫೋನ್ ಹತ್ತ ತಕ್ಷಣ ನಾವು ಅಲ್ಲಿ ಹೋದ್ವಿ. ನಮಗೆ ಸ್ವಲ್ಪ ಅಡ್ಡು ಪಡ್ಕೊಂಡ್ರು ಅವರು. ಪೊಲೀಸ್ ನಾವು ಬಿಡೋಂಗಿಲ್ಲ, ನಿಮಗೆ ಅವ್ರು ಅರೆಸ್ಟ್ ಆಗಲೇಬೇಕು ಅಂತೇಳಿ. ನಾವು ಮತ್ತು ಹಂಗಾರೆ ಬರ್ದು ಕೊಡಿ, ಅವ್ರಿಗೆ ಏನಾರು ಹೆಲ್ತಿಗೆ ಆದರೆ ನೀವೇ ಜವಾಬ್ದಾರಿ ಅಂತ ಬರ್ದು ಕೊಟ್ಬಿಡಿ, ಆದ್ಮ್ಯಾಗ ಬೇಕಂದ್ರೆ ನೀವು ಅವ್ರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ವಿ. ಇಲ್ಲ ತೊಗರಿ ಹಂಗಾದರೆ ಅವರು ಚೆಕ್ ಮಾಡಿದರು, ಜೆನ್ಯೂನ್ ಕೇಸ್ ಇತ್ತು, ಆಯಿತು ಅಂಥೇಳಿ ನಾವು ಅದಕ್ಕೆ ಹಠಕ್ಕೆ ಬಿದ್ದು ನಮ್ಮ ಕಾರ್ ಒಳಗೆ ಕರ್ಕೊಂಡು ಬಂದು ಅವರಿಗೆ ಅಡ್ಮಿಟ್ ಮಾಡಿದ್ವಿ. ನನ್ನ ಹೆಸರು ಶಾಜಮಾನ್ ಮುಜಾಹಿದ್. ನಮಗೆ ಒಂದು ಫೋನ್ ಬಂತ್ರಿ, ಅವರು ಉಂಡ್ಕಲ್ದಾಗ ಒಂದು ಅವ್ರ ರಿಲೇಷನ್ ಮನ್ಯಾಗ ಅದಾರ, ಅವ್ರಿಗೆ ಹೆಲ್ತ್ ಸರಿ ಇಲ್ಲ, ಚೆಸ್ಟ್ ಪೇನ್ ಆಗ್ತಾಯಿದೆ, ಬೆವರು ಬರ್ತಾಯಿದೆ, ಆಮ್ಯಾಗ ಅವ್ರಿಗೆ ಚಕ್ಕರ್ ಬರ್ತಾಯಿದೆ, ಹಾಗಾಗಿ ಸ್ವಲ್ಪ ಬರ್ರಿ ಹಾಸ್ಪಿಟ್ಲ್ಗೆ ಒಯ್ಯೋಣ ಅವ್ರಿಗೆ ಅಂಥೇಳಿ ನಮ್ಮ ಫೋನ್ ಬಂತು. ನಾವು ಮತ್ತು ಶಾಜಮಾನ್ ಅಂಥೇಳಿ ನಮ್ಮ ಕಾಂಗ್ರೆಸ್ ಮುಖಂಡರು ಅದಾರ, ಅವ್ರು ನಾವು ಹೋದ್ಮ್ಯಾಗ ನೋಡಿದ್ವಿ. ಅವ್ರಿಗೆ ಸ್ವಲ್ಪ ಭಾಳ ಚೆಸ್ಟ್ ಪೇನ್ ಆಗತ್ತಿತ್ತು, ಬೆವರು ಬರಾಕತ್ತಿತ್ತು, ಆಮೇಲೆ ಚಕ್ಕರ್ ಬರಾಕ್ತಿತ್ತಂದ್ರೆ. ಆಮೇಲೆ ನಾವು ಕರ್ಕೊಂಡು KMCಗೆ 2 ಮಂದಿ 3-4 ಮಂದಿ ಡಿಸೈಡ್ ಮಾಡಿದ್ವಿ, KMCಗೆ ಒಯ್ಯೋಣ, ಅಕ್ಕಾಗ ಹೆಲ್ತ್ ಬರೋಬರಿಲ್ಲ, ಹಾಕಿದೆ KMCಗೆ ಟ್ರೀಟ್ಮೆಂಟ್ ಮಾಡಿಸೋಣ ಅಂಥೇಳಿ ನಾವು ಡಿಸಿಷನ್ ತೊಗೊಂಡು ಬರಾಕತ್ತಿದ್ವಿ. ಹಂಗೆ ಕೇಶವಪುರ ಪೊಲೀಸರು ಬಂದ್ರೆ ನಾವು ಅರೆಸ್ಟ್ ಮಾಡ್ತೀವಿ ಅಂತೇಳಿ. ನಾವು ಅಂದ್ವಿ, ಬೇಡ ಸರ, ಅರೆಸ್ಟ್ ಮಾಡಬೇಡ್ರಿ, ಈಗ ಫಸ್ಟ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ರಿ, ಆಮ್ಯಾಗ ನಿಮ್ದು ಏನು ಕ್ರಮ ಐತಿ ನೀವು ತೊಗೋರಿ ಸರ, ಯಾಕಂದ್ರೆ ಅವ್ರ ಹೆಲ್ತ್ ಇಶ್ಯೂ ಐತಿ. ನಾವು KMCಗೆ ಒಯ್ಯೋಣ, ನೀವು ನಮ್ಮ ಜೊತೆಗೆ ಬರ್ರಿ, ಬೇಕಾದ್ರೆ KMCಗೆ ಹೋಗೋಣ, KMCಗೆ ಹೋಗಿ ಡಾಕ್ಟರ್ ಕಡೆ ತೋರಿಸೋಣ, ಆಮ್ಯಾಗ ನಿಮ್ದು ಏನು ಕ್ರಮ ಐತಿ ನೀವು ತೊಗೋರಿ ಅಂತ ಹೇಳಿ. ಸ್ವಲ್ಪ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಸರ್. BP ಇವತ್ತು ಬೆಳಗಿಂದ ಅವ್ರು ಟಿಫಿನು ಮಾಡಿಲ್ಲ, ಮಧ್ಯಾಹ್ನ ಊಟನೂ ಮಾಡಿಲ್ಲ. ಆಗಿರ್ಬೋದು ಸರ್. ಈಗ ರಾಜಕೀಯ ವ್ಯಕ್ತಿ ಅದಾರ, ಅಲ್ಲಿ ಎಲ್ಲ ಜನಪ್ರತಿನಿಧಿ ಅದಾರ, ಕೆಲಸ ಮಾಡ್ತಾರೆ ಓಡಾಡಿ ವಾರ್ಡ್ದಾಗ, ಎಲ್ಲ ಮಂದಿದವ್ರು ಹಾರ್ಡ್ ವರ್ಕರ್ ಅದಾರ. ಹಂಗಾಗಿ ಅವ್ರ ಮನಸ್ಸಿಗೆ ಆಗಿರ್ಬೋದು, ನಂದು ಏನಪ್ಪ ಹೆಸರು ಕೆಡ್ತಿಲ್ಲ, ನಾವು ಏನು ಮಾಡಿಲ್ಲ ಬಿಟ್ಟಿಲ್ಲ. ನಾವು ಅದು ಆ್ಯಕ್ಚುಲಿ ಆಗಿದ್ದ ಒಂದು ಬೇರೆ ಫ್ಯಾಮ್ಲಿ ಜೊತೆಗೆ ಇವ್ರ ಹೆಸರು ಬರಾಗ್ತೈತಿ. ಅದ್ರಾಗ ಅದು ಏನೈತಿ ಏನಿಲ್ಲ
ತನಿಖೆದಾಗ ಪೂರಾ ಕ್ಲಿಯರ್ ಆಗ್ತೈತೆ ಅನ್ನೋದು ನಮ್ಮ ಭರವಸೆ ಐತೆ. ಈಗ ನಾವು ಇ ಸಿ ಜಿ ಮಾಡ್ಯಾರ, ಆಮ್ಯಾಗ ಬ್ಲಡ್ ಚೆಕ್ ಮಾಡಾಕತ್ತಾರ, ಬಿ ಪಿ ಸ್ವಲ್ಪ ಜಾಸ್ತಿ ಐತಿ. ಆಮೇಲೆ ಇ ಸಿ ಜಿ ಇನ್ನೂ ರಿಪೋರ್ಟ್ ಬಂದಿಲ್ಲ, ನೋಡ್ಬೇಕು ಏನಾಗ್ತದೆ. ನಮ್ಮ ಹೆಸರು ಇಕ್ಬಾಲ್ ನವಲೂರ್ ಅಂತೇಳಿ.